ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿ ಒಂದಷ್ಟು ಅವ್ರ ಹತ್ರ ಹೋಗಿ ಬರೆಸೋಣ ಅಂತೇಳಿ ಹೇಳಿದಾಗ ವಿರೋಧ ಅದಕ್ಕೆ ಇಂಗ್ಲೆಂಡ್ಗೆ ಹೋಗುತ್ತೆ. ಕೊನೆಗೆ ಆ ವ್ಯಕ್ತಿ ನಿಮ್ಮ ದೇಶಕ್ಕೆ ಇರುವಂಥ ಸಂವಿಧಾನವನ್ನು ನನ್ನ ಕೈಲಿ ಬರೆಯೋಕ್ಕಾಗಲ್ಲ, ಆದರೆ ನಿಮ್ಮಲ್ಲೇ ಇರ್ತಕ್ಕಂಥ ವ್ಯಕ್ತಿ ಅಂದರೆ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಇವರು ಭೇಟಿಯಾಗಿರ್ತಾರೆ. ಅಂಬೇಡ್ಕರ್ ಅವರು 20 ವರ್ಷದಿಂದ ಅವರು ಕಂಡು ನಿಮ್ಮ ದೇಶದಲ್ಲಿ ಅಂಬೇಡ್ಕರ್ ಇದ್ದಾರೆ, ಅವರಲ್ಲಿ ಅವ್ರಿಗಿದೆ ಅಂತ ಬಂದು ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಒಂದು ಸಭೆ ಕರೆದು ಸಮಿತಿಯನ್ನು ಮಾಡ್ತಾರೆ. ಸುಮಾರು 297 ಜನ ಸಂವಿಧಾನ ಸಮಿತಿಯಲ್ಲಿ ಇರ್ತಾರೆ. ಕೊನೆಗೆ ಮೊದಲ ಸಭೆಯಲ್ಲಿ 211 ಸದಸ್ಯರು ಭಾಗವಹಿಸ್ತಾರೆ. ಸೊ ಅದರಲ್ಲಿ ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಹಿಸಿಕೊಂಡು ಸಂವಿಧಾನವನ್ನು ರಚನೆ ಮಾಡಬೇಕು, ನಮಗೆ ಸ್ವತಂತ್ರ ಹೋರಾಟದಲ್ಲಿದೆ. ಸರ ಇಷ್ಟೇ ಕುತ್ಕೊಂಡು ಫುಲ್ ಕುತ್ಕೊಂಡು ಸೀರಿಯಲ್ ಬಟ್ಟೆ ಎಲ್ಲ ಸ್ಟಾರ್ಟ್ ಸಂವಿಧಾನ ಸಭೆ ನಡೀತದೆ. ಕೊನೆಗೆ ಚರ್ಚೆ ಮಾಡಿ ಚುನಾವಣೆ ಮೂಲಕ ಪಾರದರ್ಶಕವಾಗಿ ನಾವು ಸಮಿತಿಯನ್ನು ಮಾಡೋಣ ಅಂತೇಳಿ ಚುನಾವಣೆ ನಡೀತದೆ. ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ, ಪ್ರಾಂತ್ಯಗಳಲ್ಲಿ ಆಯ್ಕೆ ಆಗ್ತಾರೆ. ಸೊ ಸಮಿತಿ ಅಧ್ಯಕ್ಷತೆಯನ್ನು ರಾಜೇಂದ್ರ ಪ್ರಸಾದ್ ವಹಿಸ್ತಾರೆ. ಕೊನೆಗೆ ಸರ್ಕಾರದ ಕರಡು ಸಮಿತಿಯನ್ನು ರಚನೆ ಮಾಡೋಕ್ಕೆ ಒಂದು ಸಭೆಯನ್ನು ಮಾಡಲಾಗ್ತದೆ. ಆ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಅಂಬೇಡ್ಕರ್ ಅವರಿಗೆ ವಹಿಸಲಾಗ್ತದೆ. ಸೊ ಅದರಲ್ಲಿ 6 ಜನ ಜೊತೆಗೆ 6 ಜನವನ್ನು ಟಿ ಕೃಷ್ಣಮಾಚಾರಿ, ಕೆ ಮುನ್ಸಿ, ಹೀಗೆ ಅನೇಕ 6 ಜನವನ್ನು ಹೀಗೆ ನೇಮಕ ಮಾಡಲಾಗ್ತದೆ. ಅವರಿಗೆ ಅವರು ವಿವಿಧ ಕಾರಣಗಳಲ್ಲಿ ಅನಾರೋಗ್ಯ ಅಂತ ಕೆಲವರು ಹೇಳಿ ಸಂವಿಧಾನ ರಚನೆಗೆ ಬರೋಲ್ಲ, ಕೆಲವರು ದೂರ ಆಗ್ತದೆ ಅಂತ ಹೇಳಿ ಬರೋಲ್ಲ. ಈಗ ಕೊನೆಗೆ ಉಳ್ಕೊಂಡಂಥವರು ಅಂಬೇಡ್ಕರ್ ಒಬ್ಬರೇ. ಸೊ ಆದರೂ ಕೂಡ ದಿಟ್ಟ ಇದರಿಂದ ಅವರು ಹಗಲು ರಾತ್ರಿ 2 ವರ್ಷ 11 ತಿಂಗಳು 17 ದಿನ 2 ವರ್ಷ 11 ತಿಂಗಳು 17 ದಿನ ಸಂವಿಧಾನವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಬರೆದು ದೇಶಕ್ಕೆ ಪ್ರತಿಯೊಂದು ಜನಾಂಗಕ್ಕೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಪ್ರತಿಯೊಂದು ಪ್ರಜೆ ಕೂಡ ಓಟಿನ ಒಂದು ಹಕ್ಕನ್ನು ಸಂವಿಧಾನದಲ್ಲಿ ಅವಲಂಬಿಸಿದೆ. ಅದುವರೆಗೆ ಭಾರತದಲ್ಲಿ ಮಹಿಳೆಯರಿಗೆ, ಹಿಂದುಳಿದ ವರ್ಗದವರಿಗೆ, ಅಸ್ಪೃಶ್ಯರಿಗೆ ಯಾರು ಕೂಡ ಓಟ್ ಹಾಕ್ತಕ್ಕಂತಹ ಪ್ರಥಮ ಬಾರಿಗೆ ಸಂವಿಧಾನದಲ್ಲಿ ಆವಾಗ 21 ವರ್ಷ ಮೇಲ್ಪಟ್ಟಂತಹ ಎಲ್ಲ ಮಹಿಳೆ ಪುರುಷರಿಗೆ ಮತ್ತು ಎಲ್ಲ ಜಾತಿಯ ವರ್ಗದವರು ಕೂಡ ಓಟು ಹಕ್ಕನ್ನು ಪ್ರಥಮ ಬಾರಿಗೆ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗ್ತದೆ. ಸೊ ಹೀಗಾಗಿ ಸಂವಿಧಾನ ಭಾರತದ ಪ್ರತಿಯೊಂದು ಪ್ರಜೆಗೂ ಅವರದೇ ಆದಂತಹ